ಹಾಯ್ ಫ್ರೆಂಡ್ಸ್, ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮೊದಲ ಪ್ರಶ್ನೆ ಬಂದು ಗೋಧಿಯಲ್ಲಿ ಕಂಡುಬರುವ ಆಮ್ಲ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಗುಲ್ಮಾಟೆಕ್ ಆಮ್ಲ ಗೋಧಿಯಲ್ಲಿ ಕಂಡುಬರುವ ಒಂದು ಆಮ್ಲವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಯಾವುದು? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಬಿ ಮೆಗ್ನೀಷಿಯಂ, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಯಾವುದು? ಆಪ್ಷನ್ ಎ ಭರತನಾಟ್ಯ, ಆಪ್ಷನ್ ಬಿ ಕಥಕ್ ನೃತ್ಯ, ಆಪ್ಷನ್ ಸಿ ಕಥಕಳಿ ನೃತ್ಯ, ಆಪ್ಷನ್ ಡಿ ಮೋಹಿನಿ ಆಟ್ಟಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕಥಕ್ ನೃತ್ಯ ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಇನ್ನು ಮೋಹಿನಿ ಆಟ್ಟಂ ಮತ್ತು ಕಥಕ್ಕಳಿ ನೃತ್ಯ ಕಳೆದ ವಿಡಿಯೋದಲ್ಲಿ ಹೇಳ್ದಂಗೆ ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿರುವ ನೃತ್ಯ ಪ್ರಕಾರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆ ಬರೋದಾದರೆ ಕೆಂಪು ಇರುವೆ ಕಚ್ಚಿದಾಗ ಹೊರಬರುವ ಆಮ್ಲ ಯಾವುದು? ಆಪ್ಷನ್ ಎ ಫಾರ್ಮಿಕ್ ಆಮ್ಲ, ಆಪ್ಷನ್ ಬಿ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಸಿ ಪೋಲಿಕ್ ಆಮ್ಲ, ಆಪ್ಷನ್ ಡಿ ಗುಲ್ಮಾಟಿಕ್ ಆಮ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಫಾರ್ಮಿಕ್ ಆಮ್ಲ ಕೆಂಪು ಇರುವೆ ಕಚ್ಚಿದಾಗ ಹೊರಬರುವಂಥ ಒಂದು ಆಮ್ಲವಾಗಿದೆ. ಇನ್ನು ಗುಲ್ಮಾಟಿಕ್ ಆಮ್ಲ ಈಗಾಗಲೇ ನಾವು ಡಿಸ್ಕಸ್ ಮಾಡ್ದಂಗೆ ಇದು ಗೋಧಿಯಲ್ಲಿ ಕಂಡುಬರುವ ಒಂದು ಆಮ್ಲವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಮೂರ್ಖರ ಚಿನ್ನ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಚಿನ್ನದ ಆಕ್ಸೈಡ್, ಆಪ್ಷನ್ ಬಿ ಕಬ್ಬಿಣದ ಫೈರೈಡ್ಸ್, ಆಪ್ಷನ್ ಸಿ ಬೆಳ್ಳಿ ಸಲ್ಫೈಡ್, ಆಪ್ಷನ್ ಡಿ ಬೀಡು ಕಬ್ಬಿಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕಬ್ಬಿಣದ ಪೈರೈಟ್ಸ್. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಟೊಮೊಟೊ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ಗಳು ಸಿಟ್ರಸ್ ಆಕ್ಸೈಡ್, ಅದೇ ರೀತಿ ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಸಲ್ಫರ್ ಆಕ್ಸೈಡ್, ಆಪ್ಷನ್ ಡಿ ಸೋಡಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ ಟೊಮೊಟೊ ಹಣ್ಣಿನಲ್ಲಿ ಕಂಡುಬರುವ ಒಂದು ಆಮ್ಲವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಆಮ್ಲಗಳ ರಾಜ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಆಕ್ಸಾಲಿಕ್ ಆಮ್ಲ, ಆಪ್ಷನ್ ಸಿ ಸಲ್ಫ್ಯೂರಿಕ್ ಆಮ್ಲ, ಆಪ್ಷನ್ ಡಿ ಸೋಡಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಲ್ಫ್ಯೂರಿಕ್ ಆಮ್ಲವನ್ನು ಆಮ್ಲಗಳ ರಾಜ ಅಥವಾ ಕಿಂಗ್ ಆಫ್ ಮೆಗ್ನೀಷಿಯಾ ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಕಪ್ಪು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಪ್ಷನ್ ಎ ಮತ್ಸ್ಯೋದ್ಯಮ, ಆಪ್ಷನ್ ಬಿ ಈರುಳ್ಳಿ ಉತ್ಪಾದನೆ, ಆಪ್ಷನ್ ಸಿ ರಸಗೊಬ್ಬರಗಳು, ಆಪ್ಷನ್ ಡಿ ಪೆಟ್ರೋಲಿಯಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಪೆಟ್ರೋಲಿಯಂ. ಇದು ಕಪ್ಪು ಕ್ರಾಂತಿಗೆ ಸಂಬಂಧಿಸಿದೆ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್.